ಭಾರತ ಪಾಕ್ ಗಡಿಯಲ್ಲಿ ಮತ್ತೆ ಬಾಲ ಬಿಚ್ಚಿರುವಂತದ್ದು ಉಗ್ರರು. ಇಡೀ ವಿಶ್ವದ ಜನ ಕಾತರದಿಂದ ಕಾದು ನೋಡ್ತಾ ಇದ್ದಾರೆ ಭಾರತ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅಂತ. ಇನ್ನ ಭಾರತೀಯರಂತೂ ತಕ್ಕ ಪಾಠವನ್ನ ಕಲಿಸಲೇಬೇಕು ಮೋದಿ ಸರ್ಕಾರ ಅಂತ ತುಂಬಾ ಕುತೂಹಲದಿಂದ ಮೋದಿಯ ಹೆಜ್ಜೆಯನ್ನ ನಡೆಯನ್ನ ಕಾಯ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಪದೇ ಪದೇ ಮತ್ತೊಮ್ಮೆ ಬಾಲ ಬಿಚ್ಚಿಸ್ತಾ ಇದ್ದಾರೆ ಉಗ್ರರು. ಲಷ್ಕರ್ ಕಮಾಂಡರ್ ಅಲ್ತಾಫ್ ಲಲ್ಲಿಯನ್ನ ಮಟಾಶ್ ಮಾಡಲಾಗಿದೆ, ಹೊಡೆದುಡಿಸಲಾಗಿದೆ ಸೇನೆಯಿಂದ. ಲಷ್ಕರ್ ಉಗ್ರನನ್ನ ಹೊಡೆದು ಹಾಕಿರುವಂತದ್ದು ಭಾರತೀಯ ಸೇನೆ. ಉಗ್ರರಿಂದ LOCಯಲ್ಲಿ ಸತತವಾಗಿ ಗುಂಡಿನ ದಾಳಿಯನ್ನ ಮಾಡಲಾಗ್ತಾ ಇದೆ. ಲೈನ್ ಆಫ್ ಕಂಟ್ರೋಲ್ LOC ಅಲ್ಲಿ ಸತತವಾಗಿ ಗುಂಡಿನ ದಾಳಿ ಅಂತ. ಬಂಡಿಪೋರದ ಕುಲ್ನಾರ್ ಬಾಜಿಪುರದಲ್ಲಿ ಈ ದಾಳಿಯನ್ನ ಮಾಡಲಾಗಿದೆ. ಅದಕ್ಕೆ ತಕ್ಕ ಉತ್ತರವನ್ನ ಕೊಟ್ಟಿರುವಂತದ್ದು ಭಾರತೀಯ ಸೇನೆ. ಗುಂಡಿನ ಚಕಮಕಿಯಲ್ಲಿ ಇಬ್ಬರು ಯೋಧರಿಗೆ ಗಾಯ ಆಗಿದೆ. ಉಗ್ರರ ಗುಂಡೇಟಿಗೆ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ ಸೇನೆ. ಅಡಗಿರುವಂತ ಇನ್ನಷ್ಟು ಉಗ್ರರಿಗಾಗಿ ಸೇನೆ ಶೋಧವನ್ನ ಮಾಡ್ತಾ ಇರುವಂತದ್ದು. ಲಷ್ಕರ್ ಉಗ್ರರಿಗಾಗಿ ಮುಂದುವರೆದಿದೆ ಬೇಟೆ. ಗಡಿಯಲ್ಲಿ ಮುಂದುವರೆದಿರುವಂತದ್ದು ಗುಂಡಿನ ಚಕಮಕಿ. ಅವರು ಗುಂಡಾರಿಸ್ತಾ ಇದ್ದಾರೆ, ಇವರು ಗುಂಡಾರಿಸ್ತಾ ಇದ್ದಾರೆ. ತಕ್ಕ ಪ್ರತ್ಯುತ್ತರವನ್ನ ಕೊಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಲಷ್ಕರ್ನ ಉಗ್ರ ಒಬ್ಬ ಸಾವನ್ನಪ್ಪಿದ್ದಾನೆ. ಲಷ್ಕರ್ ಕಮಾಂಡರ್ ಅಲ್ತಾಫ್ ಲಲ್ಲಿ ಆತನನ್ನ ಮಟಾಶ್ ಮಾಡಲಾಗಿದೆ. ಇನ್ನು ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದಂತ ಉಗ್ರರ ಮನೆಗಳನ್ನ ಧ್ವಂಸ ಮಾಡಲಾಗಿದೆ. ಪಹಲ್ಗಾಮ್ನಲ್ಲಿ ರಕ್ತ ದೋಕುಳಿಯನ್ನ ಹರಿಸಿದಂಥವ್ರು, ನರಮೇಧವನ್ನ ಮಾಡಿದಂಥವ್ರು ಪಾಪಿಗಳಿದ್ದಾರಲ್ಲ, ಆ ಉಗ್ರರ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಉಗ್ರ ಆಸಿಫ್ ಶೇಖ್ ಹಾಗೂ ಆದಿಲ್ ಮನೆಗಳನ್ನ ಡೆಮಾಲಿಷ್ ಮಾಡಲಾಗಿರುವಂಥದ್ದು. ಉಗ್ರರ ಮನೆಗಳನ್ನ ಧ್ವಂಸ ಮಾಡಿದ್ದಾರೆ ಜಮ್ಮು ಕಾಶ್ಮೀರ ಸರ್ಕಾರ. ಅವ್ರ ಮನೆ ಧ್ವಂಸ ಮಾಡೋದಲ್ಲ, ಈಗ ಕುಟುಂಬದವ್ರು ಕಣ್ಣೀರು ಹಾಕ್ತಾ ಇದ್ದಾರಲ್ಲ, 26 ಕುಟುಂಬದ ಮನೆಯವರು ಕೂಡ ಅದೇ ರೀತಿಯಾಗಿ ಅವ್ರ ಕಣ್ಣೀರನ್ನ ಹಾಕಬೇಕು, ಅವ್ರ ಕುಟುಂಬದವರನ್ನ ಕೊಲೆ ಮಾಡಬೇಕು ಅನ್ನುವಂಥ ಆಗ್ರಹ ಬರ್ತಾ ಇರುವಂಥದ್ದು. ಅವಾಗ ಉಗ್ರರು ಈಗ ಮಾಡಿದ್ರಲ್ಲ ಈ ಕೃತ್ಯ, ಅದಕ್ಕಿನ್ನೂ ನರಳಿ ಸಾಯ್ಬೇಕು ಅನ್ನುವಂಥ ಶಾಪವನ್ನ ಹಾಕ್ತಾ ಇದ್ದಾರೆ ಜನ. DC ಸೂಚನೆ ಮೇರೆಗೆ ಉಗ್ರರ ಮನೆಗಳನ್ನ ಧ್ವಂಸ ಮಾಡಲಾಗಿದೆ. ಉಗ್ರರ ಮನೆಗಳನ್ನ ಧ್ವಂಸ ಮಾಡಿರುವಂಥದ್ದು ಜಿಲ್ಲಾಡಳಿತ. ಅನಂತನಾಗ್ ನಗರದಲ್ಲಿದ್ದಂಥ ಉಗ್ರರ ಮನೆಗಳು, ಉಗ್ರರ ಅಡಗುತಾಣಗಳ ಬ್ಲಾಸ್ಟ್ ಮಾಡಿ ಎಚ್ಚರಿಕೆಯನ್ನ ಕೊಡಲಾಗಿದೆ. ಹಿಂದೂಗಳ ನರಮೇಧಕ್ಕೆ ಜಿಲ್ಲಾಡಳಿತ ಈ ರೀತಿಯಾಗಿ ಪ್ರತೀಕಾರವನ್ನ ತೀರಿಸಿಕೊಳ್ಳಲಾಗ್ತದೆ. ಏನೇನೆಲ್ಲ ಪಾಸಿಬಿಲಿಟೀಸ್ ಇದೆಯೋ ಪ್ರತೀಕಾರಕ್ಕೆ, ಆ ಎಲ್ಲ ಪ್ರತೀಕಾರವನ್ನ ತೀರಿಸಿಕೊಳ್ಳಲಾಗ್ತದೆ. ನೆಕ್ಸ್ಟ್ ಇರುವಂಥದ್ದು ರಕ್ತ ದೋಕುಳಿ ಅಷ್ಟೇ. ಅವರದ್ದು ಉಗ್ರರ ರಕ್ತ ದೋಕುಳಿ ಆಗಬೇಕು ಅನ್ನುವಂಥದ್ದು ಆಗ್ರಹ. ದಿಟ್ಟ ಹೆಜ್ಜೆ ಇಟ್ಟಿರುವಂಥದ್ದು ಜಮ್ಮು ಕಾಶ್ಮೀರ ಸರ್ಕಾರ. ಇಡಲೇಬೇಕು, ಅನಿವಾರ್ಯತೆ ಇದೆ. ಸಾಕಷ್ಟು ವರ್ಷಗಳಿಂದ ಇದ್ದಿದ್ದಂಥ ಒಂದು ಅಪವಾದವನ್ನ 370ಯನ್ನು ರದ್ದು ಮಾಡಿ ಕೇಂದ್ರ ಸರ್ಕಾರ ಅಲ್ಲಿ ಎಲ್ಲವೂ ಕೂಡ ಸರಿದಾರಿಗೆ ತರುವಂತ ಕೆಲಸವನ್ನ ಮಾಡಿತ್ತು. ಅಲ್ಲಿ ಮೊನ್ನೆ ನಡೆದಂತ ಎಲೆಕ್ಷನ್ ಕೂಡ ಅಷ್ಟೇ 64% ಅಷ್ಟು ಪ್ರಜಾಪ್ರಭುತ್ವ ಗೆದ್ದಿತ್ತು. ಅಲ್ಲಿ 64% ವೋಟಿಂಗ್ ಆಗುವ ಮುಖಾಂತರ ಜನ ಹೊರಗಡೆ ಬಂದಿದ್ರು, ಧೈರ್ಯವಾಗಿ ಬಂದಿದ್ರು. ಕೇಂದ್ರ ಸರ್ಕಾರ ಕೈಗೊಂಡಿದ್ದಂತ ನಿರ್ಧಾರಗಳಿಗೆ ಜೈ ಅಂದಿದ್ರು. ಸರ್ಕಾರ ಅಷ್ಟೊಂದು ಬದಲಾವಣೆಯನ್ನು ಮಾಡಿತ್ತು. ಈ ಹಿಂದೆ ಎಲೆಕ್ಷನ್ ಆಗಬೇಕಾದ್ರೆ ಅಲ್ಲಿ ಬರೀ ರಕ್ತ ದೋಕುಳಿ ಹರಿತಾ ಇತ್ತು, ಜನ ಸಾವನ್ನಪ್ತಾ ಇದ್ರು, ಬಾಂಬ್ ಬ್ಲಾಸ್ಟ್ ಆಗ್ತಾ ಇತ್ತು, ಎನ್ಕೌಂಟರ್ಗಳಾಗ್ತಾ ಇತ್ತು, ಬರೀ ಗುಂಡಿನ ಚಕಮಕಿ ಆಗ್ತಾ ಇತ್ತು, ವೋಟ್ ಹಾಕ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಅಂತಹ ಒಂದು ಜಮ್ಮು ಕಾಶ್ಮೀರವನ್ನ ಬದಲಾವಣೆ ಮಾಡಿತ್ತು ಕೇಂದ್ರ ಸರ್ಕಾರ. ಆದರೆ ಅದೆಲ್ಲವೂ ಕೂಡ ಪಹಲ್ಗಾಮಲ್ಲಿ ಆದಂತ ನರಮೇಧದಿಂದಾಗಿ ನೀರಲ್ಲಿ ಹೋಮ ಮಾಡಿದಂತಾಗ್ಬಿಟ್ಟಿದೆ. ಪಹಲ್ಗಾಮ್ಗೆ ಸೇನೆ ಮುಖ್ಯಸ್ಥರು ಭೇಟಿಯನ್ನ ಕೊಟ್ಟಿರುವಂತದ್ದು. ಭದ್ರತೆ ಪರಿಶೀಲಿಸಲಿಕ್ಕೆ ತೆರಳ್ತಾ ಇದ್ದಾರೆ ಸೇನಾ ಚೀಫ್. ಭದ್ರತೆಯನ್ನ ಪರಿಶೀಲಿಸಲಿಕ್ಕೆ ತೆರಳ್ತಾ ಇದ್ದಾರಂತೆ ಸೇನಾ ಚೀಫ್. ಅಲ್ಲಿ ಭದ್ರತಾ ವೈಫಲ್ಯನೇ ಆಗಿದ್ದು. ಅಲ್ಲಿ ಪಹಲ್ಗಾಮ್ನಲ್ಲಿ ಸಾವಿರಾರು ಜನ ಸೇರ್ತಾರೆ, ಅಲ್ಲಿ ಒಬ್ಬ ಪೊಲೀಸ್ ಇಲ್ಲ, ಆರ್ಮಿಯವರಿಲ್ಲ. ಲೆಕ್ಕ ಹಾಕಳಿ ಎಂತ ಭದ್ರತಾ ವೈಫಲ್ಯ ಅಂತ ಸೇನೆಯವ್ರದ್ದು. ಈಗ ಅಲ್ಲಿಗೆ ಹೋಗಿದ್ದಾರೆ ಸೇನಾ ಚೀಫ್. ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಶ್ರೀನಗರ ತಲುಪಿರುವಂಥದ್ದು. ಸೇನಾ ಮುಖ್ಯಸ್ಥರು ಶ್ರೀನಗರದ ಅಧಿಕಾರಿಗಳ ಜೊತೆ ಚರ್ಚೆ ಅಂತೆ ಮಾಡಲೇಬೇಕಲ್ಲ. ಇವಾಗ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಪಹಲ್ಗಾಮ್ ಬಳಿಕ ಬೈಜರನ್ಗೆ ಭೇಟಿಯನ್ನ ನೀಡಲಿದ್ದಾರೆ. ಆ ಘಟನೆ ನಡೀತಲ್ಲ, ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರಲ್ಲ, ಬೈಜರನ್ಗೆ ಅಲ್ಲಿ ಭೇಟಿಯನ್ನ ಕೊಡಲಿದ್ದಾರೆ. ಕಣಿವೆಯಲ್ಲಿ ಮತ್ತು ಗಡಿ ನಿಯಂತ್ರಣ ರೇಖೆಯ ಉದ್ದಕ್ಕೂ ಕೂಡ ಪರಿಶೀಲನೆ ಮಾಡಲಿದ್ದಾರೆ. ಅವ್ರ ಅಜೆಂಡಾ ಏನಿತ್ತು ಅದನ್ನು ತೀರಿಸ್ಕೊಂಡ್ಬಿಟ್ರು ಉಗ್ರರು. ಏನು ಪಾರ್ಟಿಕಲ್ಸ್ ಅಂದ್ರೆ ಯಾವ ರೀತಿಯಾಗಿ ಇಲ್ಲಿ ನಡುಕ ಸೃಷ್ಟಿ ಮಾಡಬೇಕಾಗಿತ್ತು, ಇಲ್ಲಿ ಯಾವ್ಯಾವ ರೀತಿಯಾಗಿ ಮೆಸೇಜ್ಗಳನ್ನು ಕೊಡಬೇಕಾಗಿತ್ತು ಮಾಡಿದ್ರು. ಈಗ ಸೇನಾ ಮುಖ್ಯಸ್ಥರು ಹೋಗಿದ್ದಾರೆ ಅಂತ ಅಲ್ಲಿಗೆ. ಅಲ್ಲದೆ ಉಗ್ರರು ದಾಳಿ ನಡೆಸಿದ ಪಹಲ್ಗಾಮ್ಗೂ ಕೂಡ ಉಪೇಂದ್ರ ದ್ವಿವೇದಿ ಭೇಟಿಯನ್ನು ನೀಡಲಿದ್ದು ಭದ್ರತಾ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆಯಲಿದ್ದಾರಂತೆ. ಭದ್ರತಾ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಳ್ತಾರಂತೆ. ಆಗಬಾರ್ದೆಲ್ಲ ಆಗೋಯ್ತು, ನಡಿಬಾರ್ದೆಲ್ಲ ನಡೆದೋಯ್ತು. ಈಗ ಇನ್ನಷ್ಟು ಭದ್ರತೆ ಯಾವ ರೀತಿಯ ಕೈಗೊಳ್ಳಬೇಕು, ಮುಂದೆ ಈ ರೀತಿಯಾಗಿ ಘಟನೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆ ಅಂತ. ಮೇಯ್ನ್ ಆಗಿ ಅಲ್ಲಿ ಯಾಕೆ ಆರ್ಮಿ ಆಫೀಸರ್ಸ್ ಇರಲಿಲ್ಲ
ಅನ್ನುವಂಥ ಪ್ರಶ್ನೆಯನ್ನ ಜನ ಮಾಡ್ತಾ ಇದ್ದಾರೆ. ಯಾರಾದರೂ VIP ಬಂದರೆ Z+ ಭದ್ರತೆ ಕೊಡ್ತೀರಾ? ಸಾಮಾನ್ಯ ಜನಕ್ಕೆ ಯಾಕ್ರಿ ಇಲ್ಲ, ಯಾಕ್ರಿ ಕೊಟ್ಟಿಲ್ಲ ಅಂತ ಜನರ ಪ್ರಶ್ನೆ ಇದು. ಅಲ್ಲಿ ಓದಂಥವರ ಪ್ರಶ್ನೆ, ಸಾವನ್ನಪ್ಪಿದಂಥವರ ಕುಟುಂಬದವರ ಪ್ರಶ್ನೆ ಇದು. ಈಗ ಹೋಗಿದ್ದಾರೆ ಸೇನಾ ಮುಖ್ಯಸ್ಥ, ಅಲ್ಲಿ ಹೋಗ್ಬಿಟ್ಟು ಭದ್ರತೆಯನ್ನು ಪರಿಶೀಲನೆ ಅಂತೆ.